ನಿಮ್ಮ ಗ್ಲಾಸ್ ಸ್ಲ್ಯಾಬ್ ಎಕ್ಸ್ಪೆರಿಮೆಂಟ್ ರೇ ಡಯಾಗ್ರಾಮ್ ಹೇಗೆ ಬಿಡಿಸೋದು ಅಂತ ಹೇಳಿ ಇಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ, ಸರಿನಾ? ಸೊ ವಿಡಿಯೋ ನೋಡಿ. ಸೊ ಮೊದಲೇದಾಗಿ ನೀವು ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ ಬರೀಬೇಕು. ಸೊ ಅದನ್ನು ಸೆಟ್ ಸ್ಕ್ವೇರ್ ಉಪಯೋಗಿಸ್ಕೊಂಡು ಚಿತ್ರ ಬಿಡಿಸ್ತಾಯಿದ್ದೀನಿ. ಸ್ವಲ್ಪ ಸೋಂಬೇರ್ತನ ಮಾಡ್ತೀನಿ ನೋಡಿ. ಅದೇ ಸೋಂಬೇರ್ತನ. ಇದು ಪರ್ಫೆಕ್ಟ್ ರೆಕ್ಟ್ಯಾಂಗಲ್ ಅಲ್ಲ, ಸಾಕು. ಇದು ಕೆಲಸ ಅಂದರೆ ನಮ್ಗೆ ಬರುತ್ತೆ, ಇದು ಕೆಲಸಕ್ಕೆ ಬರುತ್ತೆ, ಸಾಕು. ಸ್ವಲ್ಪ ಸೋಂಬೇರ್ತನ ಏನು ತೊಂದರೆ ಇಲ್ಲ. ಸೊ ಇದು ನಿಮ್ಮ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ ಅಲ್ವಾ? ಪರ್ಫೆಕ್ಟ್ ರೆಕ್ಟ್ಯಾಂಗಲ್. ಓಕೆ, ಆಲ್ಮೋಸ್ಟ್ ಪರ್ಫೆಕ್ಟ್. ಸೊ ಇದಾದಮೇಲೆ ಏನು ಮಾಡಬೇಕು, ನೀವು ಯಾವುದು ಮನಸ್ಸಲ್ಲಿ ಬರುತ್ತೋ ಅಂಥ ಇನ್ಸಿಡೆಂಟ್ ರೇ ತಗೊಳ್ಳಿ. ಏನು ಆ್ಯಂಗಲ್ ಏನು ಮೆಷರ್ ಮಾಡಬೇಕು ಅಂತ ಏನಿಲ್ಲ, ಸಾಕು. ಇಲ್ಲಿ ಏನು ನೋಡಬೇಕು ಅಂತ ಹೇಳಿ ಎಕ್ಸ್ಟೆಂಡೆಡ್ ಲೈನ್ಸು ಚಿತ್ರದಲ್ಲಿ ಬಿಡಿಸ್ಲೇಬೇಕು. ಒಂದೇ ಸರ್ತಿ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು, ಆಯಿತಾ? ಎಕ್ಸ್ಟೆಂಡೆಡ್ ಲೈನು, ಡಾಟೆಡ್ ಲೈನ್ ಬರೀಲೇಬೇಕು. ಅದ್ರ ಜೊತೆಗೆ ನಾರ್ಮಲ್ ಎಲ್ಲ ಒಟ್ಟಿಗೆ ಬರೆದುಬಿಡಿ. ಸೊ ದಟ್ ಈಸ್ ದ ನಾರ್ಮಲ್ ಆಟ್ ಯುವರ್ ಇನ್ಸಿಡೆಂಟ್ ರೇ ಫಾರ್ ದ ಇನ್ಸಿಡೆಂಟ್ ರೇ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದು ನಿಮ್ಮ ರಿಫ್ರ್ಯಾಕ್ಟೆಡ್ ರೇ ಬರಿತಾಯಿನಿ. ಸೊ ಮತ್ತು ಅಟ್ ದ ಪಾಯಿಂಟ್ ಆಫ್ ರಿಫ್ರ್ಯಾಕ್ಷನ್ ಅಲ್ಲೂ ಕೂಡ ನಾರ್ಮಲ್ ಬರಿಬೇಕಾಗುತ್ತೆ. ಆರೋ ಬರೆಯೋದು ಮರಿಬೇಡಿ. ಸೊ ಅಟ್ ದ್ಯಾಟ್ ಪಾಯಿಂಟ್ ವಿಲ್ ಬಿ ಡ್ರಾಯಿಂಗ್ ಅ ನಾರ್ಮಲ್. ಮುಂದೆ ನಿಮ್ಮ ಎಮರ್ಜೆಂಟ್ ರೇ ಒಂದೇನಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಪ್ಯಾರಲಲ್ ಟು ದ ಡಾಟೆಡ್ ಲೈನ್ಸ್. ಸೊ ಅದನ್ನು ನೋಡಿಕೊಂಡು ನೀವು ನೋಡಿ, ನಾನು ನೋಡಿಕೊಂಡು ಕ್ಲೀನಾಗಿ ಎಮರ್ಜೆಂಟ್ ರೇ ಚಿತ್ರ ಬಿಡಿಸ್ತಾಯಿನಿ. ಸೊ ಟ್ರಾನ್ಸ್ಪರೆಂಟ್ ಸ್ಕೇಲ್ ಅದೇ ಅಡ್ವಾಂಟೇಜು, ಆದಷ್ಟು ಪ್ಯಾರಲಲ್ ಬರೀರಿ. ಯಾರೇನು ಚೆಕ್ ಮಾಡೋದಕ್ಕೆ ಹೋಗಲ್ಲ, ಬಟ್ ನೋಡೋದಕ್ಕೆ ಅಟ್ಲೀಸ್ಟ್ ಪ್ಯಾರಲಲ್ ಆಗಿರಬೇಕು. ಅದು ನಿಮ್ಮ ಎಮರ್ಜೆಂಟ್ ರೇ, ಸರಿನಾ? ಆ್ಯರೋ ಇಂಡಿಕೇಟ್ ಮಾಡೋದು ಮರಿಬೇಡಿ. ಸೊ ಅದು ನಿಮ್ಮ ಚಿತ್ರ. ಸೊ ಚಿತ್ರ ಆದಮೇಲೆ ಇನ್ನೇನೋ, ಚಿತ್ರ ಆದಮೇಲೆ ನಿಮ್ಮ ಲೇಬಲಿಂಗ್ ಇಂಪಾರ್ಟೆಂಟು. ಲೇಬ್ಲಿಂಗ್ ಮಿಸ್ ಮಾಡೋದಕ್ಕಾಗಲ್ಲ. ಲೇಬ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಕಟ್ ಆಗೋದಂತೂ ಗ್ಯಾರಂಟಿ. ಆ್ಯರೋ, ಲೇಬ್ಲಿಂಗ್ ಅದೆಲ್ಲ ಇರಬೇಕು, ಸರಿನಾ? ಪ್ರತಿಯೊಂದು ಇದರಲ್ಲಿ ಏನೇನು ಕಾಣ್ತೀವಿ ಅದನ್ನೆಲ್ಲ ಬರೀಬೇಕು. ಸೊ ಇದು ನಿಮ್ಮ ರೇ ಡಯಾಗ್ರಾಮ್.